ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಮಾಡ್ತಿದ್ದೀನಿ ಇವಾಗ. ಸೊ ಅದಕ್ಕೆ ಸೇಮ್ ಡ್ರೆಸ್ಸು. ಫ್ರೆಂಡ್ಸ್, ಏನಂದರೆ ಇದು ಕೇಳಿದ್ನಲ್ಲ, ಕರ್ಟನ್ಸ್ ಚೇಂಜ್ ಮಾಡಿದ್ದೀನಿ. ತುಂಬ ಜನ ಬ್ಲೈಂಡ್ಸ್ ಚೆನ್ನಾಗಿಲ್ಲ ಅಂತಿದ್ವಿ. ಸೊ ಅದಕ್ಕೆ ಕರ್ಟನ್ಸ್ ಹಾಕಿದ್ವಿ. ಸೊ ಮಧ್ಯ ಟ್ರಾನ್ಸ್ಪರೆಂಟ್ ಅದು. ಸೊ ಅದಕ್ಕೆ ಅಷ್ಟು ನಿಮಗೆ ಅದು ಗೊತ್ತಾಗ್ತಿಲ್ಲ. ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಜಿಯನ್ ಸ್ಕೂಲಿಂದ ಬರೋ ಟೈಮ್ ಆಯಿತು. ಬೆಂಡೆಕಾಯಿದು ಕರಿ ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಇವತ್ತು ಚಪಾತಿ ಮಾಡ್ತಿಲ್ಲ. ಬೆಂಡೆಕಾಯಿ ಮಾಡಿದಾಗೆಲ್ಲ ಚಪಾತಿ ಮಾಡ್ತಿದ್ದೆ, ಬಟ್ ಇವತ್ತು ಯಾಕೋ ಮೂಡಿಲ್ಲ ಚಪಾತಿ ಮಾಡೋದಕ್ಕೆ. ಅದಕ್ಕೆ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ನನ್ನ ಕೇರ್ ಮಾಡೋಣ ಅಂತ, ಹೇರ್ ಸ್ಪಾಗೆ ಹೋಗೋಣ ಎಲ್ಲಾದರೂ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅನ್ಕೋತೀನಿ, ಯಾವಾಗಲೂ ಆಗೋದೇ ಇಲ್ಲ. ನೋಡೋಣ. ಸೊ ಊಟ ಎಲ್ಲ ಮಾಡಿಸಿ ಜಿಯನ್ನಿಗೆ ಮಲಗ್ಸಕ್ಕೆ ಕರ್ಕೊಂಡಿದ್ದೀವಿ. ಮಲ್ಕೋತಾವನ್ನೇ. ಸೊ ಅದಕ್ಕೆ ನನಗೆ ಇವಾಗ ಸಲೂನ್ಗೆ ಹೋಗೋಕ್ಕೆ ಟೈಮ್ ಸಿಕ್ಕಿದೆ. ಜಿಯು ಬೇಬಿ ಮಲಗಿಸಿದೆ, ನಮಗೆ ಟೈಮ್ ಸಿಕ್ಕುತ್ತೆ. ಏನು ಜಿಯು ಬೇಬಿ? ಜಿಯು ಬೇಬಿ ಮಲ್ಕೋತಿದ್ದಾನೆ. ಚಂದು ಮೇಲ್ಗಡೆ ಅಲ್ಲೇ ಕೂತಿದ್ದಾರೆ. ಹೋಗ್ಬಾ ಅಂದರು ಚಂದು. ಸೊ ಏನು ಕಾಲ್ಸ್ ಇಲ್ಲ, ಹೆಂಗೋ ಅವನು ಮಲ್ಕೋತಿದ್ದಾನೆ. ಅಷ್ಟರಲ್ಲಿ ನನ್ನ ಕಾಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅವ್ನು ಮಲ್ಕೋತಾನೆ. ಅವ್ನು ಮಲ್ಕೊಂಡ್ರೆ ಒಂದು 1.5 hours ಅಷ್ಟಾದರೂ ಮಲ್ಕೋತಾನೆ. ಒಂದೊಂದ್ಸರಿ 1 hour ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ಹೇಳೋದೇ ಇಲ್ಲ, 3 hours ಆದರೂ ಮಲಗಿರ್ತಾನೆ. ಸೊ ಅದಕ್ಕೆ ಅಷ್ಟರಲ್ಲಿ ಹೋಗ್ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಈಗ ಹೋಗೋದೇ ಇಲ್ಲ, ನಿಮಗೆ ಗೊತ್ತು. ಏನೇ ಇದ್ರೂ ಮನೇಲೇ ಜಾಸ್ತಿ ಮಾಡ್ಕೋತಾ ಇರ್ತೀನಿ. ಬಟ್ ಒಂದೊಂದ್ಸರಿ ನಮಗೂ ಹೋಗ್ಬೇಕಂತ ಅನಿಸುತ್ತೆ. ಆಗ ಅನಿಸ್ದಾಗ ನಾನು ವೀಡಿಯೋ ಕೂಡ ಮಾಡ್ತೀನಿ. ಅನಿಸ್ತಾ ಇದ್ದಾಗ ಮನೇಲೇ ಇದ್ದಾಗ ಮಾಮೂಲಿ ಮನೇಲೇ ಇರ್ತೀನಿ ಅಂತ ಕೂಡ ತೋರಿಸ್ತೀನಲ್ವ. ಸೊ ಬನ್ನಿ ಹೋಗೋಣ. ಕ್ಯಾಬ್ ಬುಕ್ ಮಾಡ್ತೀನಿ, ಇಲ್ಲ ಆಟೋ ಬುಕ್ ಮಾಡ್ತೀನಿ. ಇಲ್ಲೇ ಹತ್ರ ಇದೆ. ಸೊ ಕ್ಯಾಬ್ ಏನು ಬೇಡ, ಆಟೋ ಆದರೆ ಬೇಗ ಹೋಗ್ಬಿಡ್ತಾರೆ. ಸೊ ಆಟೋ ಬುಕ್ ಮಾಡೋಣ. ಫ್ರೆಂಡ್ಸ್, ಸಲೂನ್ಗೆ ಹೋಗಿದ್ದಾಯಿತು. ನೋಡ್ಬೋದು, ಸಲೂನಲ್ಲಿ ಇದ್ದೀನಿ ಇವಾಗ. ಹೇರ್ ಸ್ಪಾ ಮಾಡ್ತಿದ್ದಾರೆ. ಅಲ್ಲಿ ನಿಮಗೆ ಮೆನು ಕೊಡ್ತಾರೆ, ನಿಮ್ಮ ಹೇರ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡೋದು. ಸೊ ನನ್ನ ಹೇರ್ ಸ್ವಲ್ಪ ಡ್ರೈ ಆಗಿತ್ತು, ಅದಕ್ಕೆ ಸ್ವಲ್ಪ ಹೈಡ್ರೇಟಿಂಗ್ದು ಚೂಸ್ ಮಾಡಿದೆ. ಅದನ್ನು ಮಾಡಿಸ್ಕೊತಾ ಇದ್ದೇನೆ ನಾನು. ಸೊ ಹೇರ್ ಸ್ಪಾ ಆದಮೇಲೆ ನಾನು ವಾಪಸ್ಸು ಮತ್ತೆ ಆಟೋ ಬುಕ್ ಮಾಡೋದಕ್ಕೆ ಹೊರಗಡೆ ಬಂದೆ. ನಾನು ಇಲ್ಲೇ ಇಂದಿರಾನಗರಲ್ಲಿ ನಮಗೆ ಹತ್ರ ಇರುತ್ತೆ, ಅದಕ್ಕೆ ನಾನು ಇಂದಿರಾನಗರಲ್ಲೇ ಹೋಗ್ತೀನಿ. ಆಟೋ ಬುಕ್ ಮಾಡಿದ ತಕ್ಷಣ ಸದ್ಯ ಬೇಗ ಸಿಗ್ಬಿಡ್ತು ಅಂತ ಹೇಳ್ಬೋದು. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ವಾಪಸ್ಸು. ಇವಾಗ ಸ್ವಲ್ಪ ನನಗೆ ಬರಬೇಕಾದ್ರೆ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಯ್ಲಿ ಥರ ಫೀಲ್ ಆಗ್ತಿತ್ತು. ಬಟ್ ಹೊಸದು ಸಲೂನ್ ಟ್ರೈ ಮಾಡೋಣ ಅಂದ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಟೋದಲ್ಲಿ ಹೋಗೋದು ಬರೋದು ಒಂಥರ ಮಜಾ ಇರುತ್ತೆ. ಸೊ ಮನೆಗೆ ಬಂದಿದ್ದ ತಕ್ಷಣ ಚಂದುಗೂ ಕಾಫಿ ಟೀ ಎಲ್ಲ ಬೇಕಲ್ವಾ, ಅದಕ್ಕೆ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೆ. ಈವ್ನಿಂಗ್ 1 ಟೈಮ್ ನಮಗೆ ಟೀ ಬೇಕೇ ಬೇಕು. ಮಾರ್ನಿಂಗು ಕುಡಿತೀವಿ, ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಸರಿ ಕಂಪಲ್ಸರಿ ಬೇಕೇ ಬೇಕು. ಸೊ ಅದಕ್ಕೆ ಬಂದು ಜಿಯುಗೆ ಹಾಲು ಮಾಡಿಕೊಂಡು ನಮಗೆ ಟೀ ಕೂಡ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಜಿಯನ್ಗೆ ಫ್ರೆಂಡ್ಸ್ ಬಂದಿದ್ದರು. ಈಚೆ ಆಟ ಆಡ್ತಿದ್ದಾನೆ ಅವನು. ಅವರು ಕೂಡ ಮನೇಲಿದ್ದರು, ಮಕ್ಕಳು. ಅವರು ಆಟ ಆಡ್ತಿದ್ದಾರೆ. ಹೋಗ್ಬೇಕಾದ್ರೆ ಮಲಗಿಸಿ ಹೋಗಿದ್ದೆ. ಬರೋಷ್ಟರಲ್ಲಿ ಆಲ್ರೆಡಿ ಎದ್ದು ಕೂತಿದ್ದ ಅವನು. ಸೊ ನನಗೂ ಕೂಡ ಟೈಮ್ ಆಯಿತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಾನು ಹೋಗಿ ಬರೋಷ್ಟರಲ್ಲಿ 2 hours ಆಗಿತ್ತು. ಫ್ರೆಂಡ್ಸ್, ಹೋಗಿ ಬಂದಿದ್ದಾಯಿತು. ಸೊ ಒಂದೊಳ್ಳೆ ಹೇರ್ ಸ್ಪಾ ಮಾಡಿಸ್ಕೊಂಡ್ಬಂದೆ. ಸೊ ಸ್ವಲ್ಪ ಸಾಫ್ಟಾಗಿ ಫೀಲ್ ಆಗ್ತಿದೆ. ಬಟ್ ನನಗೆ ಏನೋ ಇಲ್ಲಿ ಹೊಸದು ಬೇರೆ, ಯಾವಾಗಲೂ ಬೇರೆ ಕಡೆ ಹೋಗ್ತಾಯಿದೆ. ಈ ಸರಿ ಇಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದೆ ಸಲೂನು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ನುದಿರ ಅಂದ್ಬಿಟ್ಟು. ಸೊ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಹೋದೆ. ಬಟ್ ಬೇರೆ ಕಡೆ ನಂಗೆ ಇನ್ನೂ ಚೆನ್ನಾಗಿ ಇಷ್ಟ ಆಗ್ತಿತ್ತು. ನಾನು ರೆಗ್ಯುಲರಾಗಿ ಹೋಗೋ ಕಡೆ ಇಲ್ಲಿ ಓಕೆ ಅಂತ ಅನ್ನಿಸ್ತು. ಬಟ್ ಓಕೆ, ಒಂದ್ಸರಿ ಟ್ರೈ ಮಾಡಿರ್ತಾನೆ ಗೊತ್ತಾಗೋದು. ಸೊ ಇವಾಗ ಬಂದು ಟೀ ಮಾಡ್ತಾ ಇದ್ದೀನಿ. ತಲೆ ನೋಡ್ತಾ ಇದೆ. ಅಲ್ಲೇ ಒಂದು ಗ್ರೀನ್ ಟೀ ಕುಡಿದಿದ್ದೆ ನಾನು. ಬಟ್ ಅದು ಹೇರ್ ಸ್ಪಾಗೆ ತುಂಬ ಟೈಮ್ ಕೂತ್ಕೊಂಡಿದ್ದೆ. ರಿಲ್ಯಾಕ್ಸು ಆಗುತ್ತೆ, ಬಟ್ ನನಗೆ ಸ್ವಲ್ಪ ಇದಾಯಿತು. ಅದಕ್ಕೆ ಬಂದಿರೋದು. ಇವಾಗ ಟೀ ಮಾಡ್ತಾಯಿದ್ದೀನಿ. ಜಿಯನ್ನು ಆಚೆ ಆಟ ಆಡೋಕ್ಕೆ ಹೋಗ್ಬಿಟ್ಟ. ನನಗೆ ಟ್ವಿನ್ಸ್ ಇದ್ದಾರೆ, ಫ್ರೆಂಡ್ಸು, ಹುಡುಗಿರು. ಅವ್ರ ಜೊತೆ ಆಡ್ತಾನೆ ಇರ್ತಾನೆ.
ಜಿಯನ್ನು ಅವರಿಬ್ಬರು ಸಿಸ್ಟರ್ಸ್ ಇದ್ದಾರೆ, ಟ್ವಿನ್ಸು. ಒಬ್ಬರ ಜೊತೆ ಈಚೆ ಆಟ ಆಡ್ತಿದ್ದ, ಒಬ್ಬಳು ಮನೇಲಿ ಕೂತ್ಕೊಂಡು ಆಟ ಆಡಬೇಕು ಅಂತ ಮನೇಲೇ ಕೂತ್ಕೊಂಡು ಆಟ ಆಡ್ತಿದ್ಲು ಅವಳು. ಎಲ್ಲ ಆದಮೇಲೆ ಹಾಲೆಲ್ಲ ಮಾಡಿಕೊಟ್ಟು ಜಿಯೋಗೆ ನಾನು ಟೀ ಎಲ್ಲ ಕುಡಿದು ಜುಂಬಾಗೂ ಹೋಗಿ ಬಂದೆ. ಜುಂಬಾಗೂ ಹೋಗಿ ಬಂದು ಇವಾಗ ಸ್ನಾನ ಕೂಡ ಆಗಿದೆ ಆಲ್ರೆಡಿ. ಸೊ ಬಂದು ಒಂದು ಟಾಯ್ಸ್ ಎಲ್ಲ ಇತ್ತು, ಅದೆಲ್ಲ ತೆಗೆದಿಡ್ತಾ ಇದ್ದೆ. ಎಲ್ಲರೂ ಆಟ ಆಡೋದಕ್ಕೆ ಹಾಕಿದ್ರಲ್ಲ, ಸೊ ಅದೆಲ್ಲ ಎತ್ತಿಡ್ತಾ ಇದ್ದೆ. ಅವನು ಕೂಡ ಇವತ್ತು ನನಗೆ ಹೆಲ್ಪ್ ಮಾಡ್ತಾ ಇದ್ದ, ಹೆಲ್ಪ್ ಮಾಡು ಅಂತ ಕೇಳಿದೆ. ಅದಕ್ಕೆ ಎಲ್ಲ ಟಾಯ್ಸು ಒಂದೊಂದೇ ತೊಗೊಂಡು ಬಂದು ಕೊಡ್ತಾ ಇದ್ದ. ನಾನು ಫಸ್ಟ್ ಕಾರ್ಸ್ ಎಲ್ಲ ಕೊಡು, ಆಮೇಲೆ ಆ ಟಾಯ್ ಕೊಡು, ಈ ಟಾಯ್ ಕೊಡು ಅಂತ ಕೇಳ್ತಾ ಇದ್ದೆ. ಸೊ ಸ್ಟೋರೇಜ್ ಕೂಡ ಚೇಂಜ್ ಮಾಡಿದ್ದೀನಿ, ನೋಡ್ಬೋದು. ಒಂದು ಪ್ಲೇ ಪೆನ್ ಇತ್ತಲ್ಲ, ಅದನ್ನು ತೆಗೆದ್ವಿ. ಆ ಪ್ಲೇ ಪೆನ್ ಎಲ್ಲ ಹಾಳಾಗಿತ್ತು, ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಜಸ್ಟ್ ಒಂದು ಬಾಕ್ಸು ಮತ್ತು ಈ ಥರ ಒಂದು ಬಾಕ್ಸು ಅಮೆಝಾನಿಂದ ತರಿಸ್ಕೊಂಡಿದ್ವಿ. ಆ ಥರದ ಇನ್ನೊಂದು ತರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ಎಲ್ಲ ಟಾಯ್ಸು ಇಡೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಎಲ್ಲ ಹರಡ್ಬಿಟ್ಟಿರ್ತಾನೆ ಟಾಯ್ಸು, ಅದಕ್ಕೆ ತೊಗೊಂಬಾ, ಆಮೇಲೆ ಕ್ಯಾಪ್ಟನ್ ಅಮೆರಿಕ ತೊಗೊಂಬಾ, ಐರನ್ ಮ್ಯಾನ್ ತೊಗೊಂಬಾ ಅಂತ ಅವ್ನಿಗೆ ಹೇಳ್ತಾ ಇದ್ದೆ. ಒಂದೊಂದೇ ತೊಗೊಂಡು ಬಂದು ಕೊಡ್ತಾ ಇದ್ದ. ನೈಟು ಡಿನ್ನರ್ ಮಾಡ್ತಾಯಿದ್ದೆ. ಬಂದು ನಿಂತ್ಕೊಂಡು ಅಲ್ಲೊಂದು ಸ್ಟೂಲ್ ಹಾಕ್ಕೊಂಡ್ಬಿಡ್ತಾನೆ, ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾನೆ. ನಾನು ಅಡುಗೆ ಮಾಡೋದ್ರ ಜೊತೆಗೆ ಅವನು ಕೂಡ ನೋಡ್ಕೋಬೇಕು. ಎಲ್ಲ ಟೈಮು ಬರೋಲ್ಲ, ಬಟ್ ಒಂದೊಂದು ಟೈಮು ಬಂದು ಹಠ ಮಾಡ್ಕೊಂಡು ನಿಂತ್ಕೊಂಡು ನೋಡ್ತಾನೆ. ಅದೇನು ಮಾಡ್ತಿದ್ಯಾ, ಇದೇನು ಮಾಡ್ತಿದ್ಯಾ ಅಂತ ಎಷ್ಟು ಕ್ವೆಶನ್ಸ್ ಕೇಳಿಕೊಂಡು. ಈ ಟೈಮಲ್ಲಿ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಈ ಏಜಲ್ಲಿ, ಅದೇನು ಇದೇನು, ಇದೇಗೆ ಮಾಡಬೇಕು, ಅದೇ ಹೇಗೆ ಮಾಡಬೇಕು ನೋಡಿ, ಅಲ್ಲಿ ಕೇಳ್ತಾನೆ ಇದ್ದಾನೆ. ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಸೊ ಒಂದೊಂದು ದಿನ ಡೈನಿಂಗ್ ಟೇಬಲ್ ಮೇಲೆ, ಒಂದೊಂದು ದಿನ ನೆಲದ ಮೇಲೆ ಕೂತ್ಕೊಂಡು ತಿನ್ನೋದು ನಮಗೆ ಇಷ್ಟ. ಎಷ್ಟೊಂದು ಸರಿ ನೆಲದ ಮೇಲೆ ಕೂತ್ಕೊಂಡು ತಿಂತೀವಿ, ಬಟ್ ಒಂದೊಂದು ದಿನ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂತೀವಿ. ಫ್ರೆಂಡ್ಸ್, ಏನಂದರೆ ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ, ವರ್ಕೌಟ್ ಮಾಡಿಲ್ಲ, ತುಂಬ ಸುಸ್ತಾಗ್ತಿದೆ. ಚಂದು ಜಿಯನ್ ಇನ್ನೂ ಕೆಳಗಡೆನೇ ಇದ್ದಾರೆ, ಬಟ್ ನಾನು ಬಂದ್ಬಿಟ್ಟ ಮಲ್ಕೊಳ್ಳೋಣ ಅಂತ. ನಂಗೆ ತಡೆಯೋಕ್ಕಾಗ್ತಿಲ್ಲ, ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ನನಗೆ ಅಷ್ಟು ಕಣ್ಣೆಲ್ಲ ಎಳಿತಾ ಇದೆ, ನಿದ್ರೆ ಬರ್ತಾ ಇದೆ, ಸುಸ್ತಾಗ್ತಿದೆ. ನಾನು ಯಾವಾಗಲೂ ಊಟ ಮಾಡಿದ ತಕ್ಷಣ ಮಲಗಲ್ಲ, ಯಾಕೆಂದರೆ ಒಂದು 1 hour ಆದರೂ ಹಾಗೆ ವಾಕ್ ಮಾಡಿಕೊಂಡು ಹೊರಗಡೆ ಓಡಾಡಿಕೊಂಡು ನಾನು ಚಂದು ಆಮೇಲೆ ಮಲಗೋದು, ಇಲ್ಲ ಏನಾದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು. ಬಟ್ ಇವತ್ತು ನನ್ನ ಕೈಲಿ ಆಗ್ತಾನೆ ಇಲ್ಲ, ಫುಲ್ಲು ಸುಸ್ತಾಗ್ಬಿಡೋದೆ. ಅದಕ್ಕೆ ಬಂದೆ ನಾನು ಮಲಗಿಬಿಡೋಣ ಅಂತ. ಸೀರಿಯಲ್ ನಾನು ಸ್ವಲ್ಪ ಒಂದು ಸ್ಯಾರಿಗಳು ತೊಗೊಂಡಿದ್ದೆ, 1-2, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಎಷ್ಟೋ ಜನ ಹಾಲ್ ವೀಡಿಯೋ ಮಾಡಿ ಅಂತ ಕೇಳ್ತಿದ್ದೀರಾ, ಬಟ್ ನನಗೆ ಹಾಲ್ ವೀಡಿಯೋ ಅಂದರೆ ನಾನು ಒಂದು ಸರಿ ತೊಗೊಳ್ಳಲ್ಲ. ಯಾವಾಗಲಾದರೂ ಬೇಕಾದಾಗ ಒಂದೊಂದು ನಾನು ತೊಗೊತೀನಿ. ಸೇಲಿದ್ದಾಗ ಸ್ವಲ್ಪ ತೊಗೊತೀನಿ, ಅದು ರ್ಯಾಂಡಮ್ ಆಗಿ ನನಗೇನು ಇಷ್ಟ ಆಗುತ್ತೆ ಅದು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಸ್ಯಾರೀಸ್ ತೊಗೊಂಡಿದ್ದೆ, ಸ್ಯಾರೀಸ್ ನಿಮಗೆ ತೋರಿಸೋಣ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಶಾಪಿಂಗ್ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಬರೋ ವ್ಲಾಗ್ಸಲ್ಲಿ. ಸೊ ಹಾಗೆ ನಂದು ಗೂಚಿ ಬ್ಯಾಗ್ ಬೆಲೆ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ಶೇರ್ ಮಾಡಿ ಅಂತ. ಬಟ್ ನಾನು ಅಷ್ಟೊಂದು ಪ್ರೈಸ್ಗಳೆಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ, ಬಟ್ ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. 1.5 ಆಯಿತು ಅಂತ ಹೇಳ್ಬೋದು. ಗೂಚಿ ಬ್ಯಾಗ್ಸ್ ಬೆಲೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಕನಸಿನ ಬ್ಯಾಗು ಅಷ್ಟು ಖುಷಿ ಆಯಿತು ಅಂತ. ಸೊ ನನ್ನದು ನಾನೇ ಸೇವ್ ಮಾಡಿ ನಾನೇ ತೊಗೊಂಡಿರೋದು, ಅದನ್ನು ಹೇಳ್ತಾ ಇದ್ದೀನಿ ನಾನು. ಚಂದು ಕೇಳಿ ತಗ್ಸ್ಕೊಂಡಿದ್ದಕ್ಕಿಂತ ನಾನೇ ತೊಗೊಂಡಿರೋದು. ನಾನು ಆದಷ್ಟು ನೀವೇನು ಕೇಳ್ತೀರಾ ಅದನ್ನೇ ತೊಗೊಂಡು ವ್ಲಾಗ್ಸಲ್ಲೂ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಕೆಲವೊಂದು ವೀಡಿಯೋಸು ಕೂಡ ಅಷ್ಟೇ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಸೊ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ. ನನಗೆ ಎಷ್ಟೊಂದು ಬರ್ತಾ ಇರುತ್ತೆ, ರಮ್ಯಾ ಅದು ಮಾಡಿ ಇದು ಮಾಡಿಲ್ಲ, ಅದು ಹೇಳಿ ಇದು ಹೇಳಿ ವ್ಲಾಗ್ಸಲ್ಲಿ ಅಂತ.
ಸೊ ನಾನು ಅದನ್ನೇ ತೊಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆಂದರೆ ಅವಾಗ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ಒಬ್ಬರು ಕಮೆಂಟಲ್ಲಿ ಹಾಕಿರ್ತೀರ, ಅದು ನನಗೆಲ್ಲ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ಅಥವಾ ಬೇರೆ ಏನಾದರೂ ಆಗಿರುತ್ತೆ. ಸೊ ಆವಾಗ ನನ್ನ ಹತ್ರ ವ್ಲಾಗ್ಸಲ್ಲಿ ಹೇಳೋದ್ರಿಂದ ಎಷ್ಟೊಂದು ಜನಕ್ಕೆ ಅದು ಗೊತ್ತಾಗುತ್ತೆ. ಮತ್ತು ಥೈರಾಯ್ಡ್ ಬಗ್ಗೆ ಕೇಳ್ತಿದ್ದೀರಾ. ಥೈರಾಯ್ಡ್ ನನ್ನ ಪ್ರೆಗ್ನೆನ್ಸಿಲಿ ಬಂದಿದ್ದು ತುಂಬ ಜಾಸ್ತಿ ಯಾವಾಗಲೂ ಹೋಗಲ್ಲ, ಬಟ್ ನಾನು ಆದರೂ ಟ್ಯಾಬ್ಲೆಟ್ಸ್ ತೊಗೊತೀನಿ. ಯಾವಾಗಲೂ 3-4 ಆ ರೇಂಜಲ್ಲೇ ಇರುತ್ತೆ. ಯಾಕೆ ನನಗೆ ಜಾಸ್ತಿ ಹೋದರೆ ಅದು ನೀವು ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊಬೇಕಾಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡಿ. ಕೆಲವೊಂದು ಫುಡ್ಸಲ್ಲೂ ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಆನ್ಲೈನಲ್ಲೂ ಕೂಡ. ನೆಕ್ಸ್ಟ್ ಯಾವಾಗಲಾದರೂ ಕೂಡ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮತ್ತೆ ಬೆಳಗ್ಗೆ ಸಿಗೋಣ. ಇವಾಗ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಿಗ್ಗೆ ಆಯಿತು, ನಾನು ಸುಪ್ರಭಾತ ಹಾಕಿದ್ದೀನಿ, ಎಲ್ಲ ರೆಡಿ ಮಾಡಿದೆ. ಜಿಯನ್ ಕೂಡ ಬಂದ, ಜಿಯನ್ಗೆ ಹಾಲು ಕೊಟ್ಟಿದ್ದೀನಿ. ಜಿಯನ್ಗೆ ಹಾಲು ಕುಡಿಸೋದು ತುಂಬ ಕಷ್ಟ. ಹಾಲು ಕೊಟ್ಟರೆ ನೋಡಿ ನೋಡಿಕೊಂಡೇ ಕೂತಿದ್ದಾನೆ. ನಾನು ಅಲ್ಲಿ ನಿಂತ್ಕೊಂಡು ಕುಡಿ 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 ಅಂತ ಹೇಳಬೇಕು. ಹಾಲು ಕುಡಿಸೋದು ಅವನಿಗೆ ಸಿಕ್ಕಾಬಟ್ಟೆ ಕಷ್ಟ. ಅಟ್ಲೀಸ್ಟ್ 1 hour ಆದರೂ ಬೇಕು ಅವನಿಗೆ ಹಾಲು ಕುಡಿಸೋ ಅಷ್ಟರಲ್ಲಿ. ಅದಾದಮೇಲೆ ಯೂನಿಫಾರ್ಮ್ ಹಾಕ್ತಾಯಿದ್ದೀನಿ. ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಒಂದು ದೊಡ್ಡ ಟಾಸ್ಕು ಅಮ್ಮಂದಿರಿಗೆ. ಸೊ ನಾನು ವ್ಲಾಗ್ ನೋಡ್ತಾ ಇದ್ರಿ. ಮಲ್ಕೊಳ್ಳೋದಕ್ಕಿಂತ ಮುಂಚೆ ಹೇಳಿದೆ ನಾನು ಒಂದೆರಡು ಸ್ಯಾರಿ ತೊಗೊಂಡಿದ್ದೀನಿ, ತೋರಿಸ್ತೀನಿ ಅಂತ. ಸೋಚಲ್ಲಿ ತೊಗೊಂಡಿದ್ದು ಲಾಸ್ಟ್ ಇವಾಗ ಆಫರಲ್ಲಿ ಇದ್ದಾಗ. ಬಟ್ ತುಂಬ ಏನಿಲ್ಲ, ಒಂದು 25% ಡಿಸ್ಕೌಂಟ್ ಇತ್ತು. ಬಟ್ ನನಗೆ ಇಷ್ಟ ಆಯಿತು ಇದು ಸ್ಯಾರಿ, ಅದಕ್ಕೆ ತೊಗೊಂಡೆ. ಸೊ ಈ ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು. ಫುಲ್ ಸ್ಯಾರಿ ಹೀಗೆ ಬರುತ್ತೆ. ಮತ್ತು ಬ್ಲೌಸ್ ಈ ರೀತಿಯಾಗಿ ಬರುತ್ತೆ. ಮೀನ್ಸ್ ಈ ಸ್ಯಾರಿ ಏನಕ್ಕೆ ಇಷ್ಟ ಆಯಿತು ಅಂದರೆ, ನನಗೆ ಈ ಥರ ಕಲರ್ ಕಾಂಬಿನೇಷನಲ್ಲಿ ಫಸ್ಟ್ ಇರಲಿಲ್ಲ. ಮತ್ತು ಇಷ್ಟೊಂದು ಸ್ಯಾರಿಲಿ ತುಂಬ ಫ್ಲವರ್ಸ್ ಪ್ರಿಂಟ್ ಇರೋದು ಮತ್ತು ಆ ಥರದ್ದು ಇರಲಿಲ್ಲ. ಅದಕ್ಕೆ ತೊಗೊಂಡೆ. ಮತ್ತು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿದೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನನಗೆ. ಸೊ ಈ ಬಾರ್ಡರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಗೋಲ್ಡ್ ಕಲರ್ ಬಾರ್ಡರು, ಈ ಗ್ರೀನ್ ಕಲರ್ ಕಾಂಬಿನೇಷನ್ನು ಏನೋ ಗೊತ್ತಿಲ್ಲ. ನೋಡಿದ ತಕ್ಷಣ ಅಲ್ಲಿ ಹೋಗದೆ ಅಲ್ಲಿ ನಾನು ಫಸ್ಟು ಸ್ವಲ್ಪ ಕುರ್ತಾಸ್ ತೊಗೊಳ್ಳೋಣ ಅಂತ ಹೋದೆ. ಕುರ್ತಾಸ್ ಯಾವುದೂ ಇಷ್ಟ ಆಗಲಿಲ್ಲ. ಬರ್ತಾ ಇರ್ಬೇಕಾದ್ರೆ ಸ್ಯಾರೀಸ್ ನೋಡಿದೆ, ಇದು ಮತ್ತು ಇನ್ನೊಂದು ತೋರಿಸ್ತೀನಿ ನಾನು. 2 ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಚಂದು ಜಿಯನ್ ಕೆಳಗಡೆನೇ ಇದ್ದರು, ಜಸ್ಟ್ ಹೋಗಿ ನೋಡ್ಕೊಂಬತ್ತೀನಿ ಅಂತ ನಾನು ಹೋಗಿದ್ದು. ಆಮೇಲೆ ಒಂದು 15 ಮಿನಿಟ್ಸಲ್ಲೆಲ್ಲ ತೊಗೊಂಡು ಬಂದುಬಿಟ್ಟೆ. ಸೊ ಒಂದೊಂದ್ಸರಿ ಹಂಗೆ ಆಗುತ್ತೆ. ಒಂದೊಂದ್ಸರಿ ಶಾಪಿಂಗ್ ಹೋದಾಗ ಎಷ್ಟೊತ್ತಾಗುತ್ತೆ ತೊಗೊಳ್ಳೋದೇ ಇಲ್ಲ, ಹಂಗೆಲ್ಲ ಆಗುತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ. ಆಮೇಲೆ ನಾನು ತೊಗೊಂಡು ಬಿಲ್ ಮಾಡಿಸ್ತಿರ್ಬೇಕಾದ್ರೆ ಇನ್ನೊಂದಿಬ್ಬರು ಬಂದು ಕೇಳಿದ್ರು ಸೇಮ್ ಸ್ಯಾರಿ ಅಂತ, ಬಟ್ ಇರಲಿಲ್ಲ ಅದು. ಇದು ಪ್ರೈಸು ಬಂದು 3998. ಇದಕ್ಕೆ ಒಂದು ಎಷ್ಟು 25% ಅಷ್ಟು ಡಿಸ್ಕೌಂಟ್ ಇತ್ತು, ಅಷ್ಟೇ, ಜಾಸ್ತಿ ಇರಲಿಲ್ಲ ಇದಕ್ಕೆ. ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ ಸ್ಯಾರಿ. ನಿಮಗೆ ಗೊತ್ತು ನಂಗೆ ಸ್ಯಾರೀಸ್ ಬ್ಲ್ಯಾಕ್ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ಆಲ್ಮೋಸ್ಟ್ ಈ ಥರದ್ದೇ ರೆಡ್ ಕಲರ್ ಒಂದೊಂದು ತೊಗೊಂಡಿದ್ದೆ, ಲಾಸ್ಟ್ ಇಯರ್ ಬರ್ಡೇಲಿ ಹಾಕ್ಕೊಂಡಿದ್ದೆ. ಬಟ್ ಸ್ವಲ್ಪ ಡಿಫ್ರೆಂಟು, ಇದು ಅದಕ್ಕಿಂತ ಡಿಫ್ರೆಂಟ್. ಇದು ನಾನು ಅದಕ್ಕಿಂತ ಇನ್ನೂ ಸಾಫ್ಟಾಗಿದೆ. ಮತ್ತು ಬ್ಲ್ಯಾಕ್ ಕಲರು ಇದರಲ್ಲಿ ಒಂಥರ ಬೇಜ್ ಕಲರಲ್ಲೂ ಇತ್ತು. ಚಂದು ಅಂದರು ಆಮೇಲೆ ನಿಮಗೆ ಬೇಜ್ ಕಲರ್ ಸೂಟ್ ಆಗೋಲ್ಲ, ಸ್ವಲ್ಪ ನೀನು ಹಾಕ್ಕೊಂಡಾಗ ನಿನ್ನ ಮುಖಕ್ಕೆ ಸೂಟ್ ಆಗೋಲ್ಲ, ಬ್ಲ್ಯಾಕ್ ಕಲರ್ ತೊಗೊಂಡು ಫೋನ್ ಮಾಡಿ ಕೇಳಿ ಚಂದು ಯಾವ್ದು ತೊಗೊಳ್ಳಿ ಅಂತ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ. ನಾನು ಸೋಚು ಫಿನಿಕ್ಸ್ ಮಾರ್ಕೆಟ್ ಸಿಟಿಲಿ ಮೇಲ್ಗಡೆ ಇದೆ. ಸೊ ಚಂದು ಜಿಯನ್ ಕೆಳಗಡೆ ಇದ್ದರು. ಆಗ ಚಂದು ಇದೇ ತೊಗೊಂಡು. ಇದು ಸೇಮ್ ಫುಲ್ ಸ್ಯಾರಿ ಹಿಂಗೆ ಬರುತ್ತೆ. ಇದು ನಿಮಗೆ ಈ ಥರ ಬರುತ್ತೆ. ಹಾಗೆಯೇ ಬ್ಲೌಸು ಕೂಡ ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟ್. ಇದು ಎಷ್ಟು ಸಾಫ್ಟ್ ಅಂದರೆ ಹಾಕ್ಕೊಂಡಾಗ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಒಂದಿದೆ ಅಂತ ಹೇಳಿದ್ನಲ್ಲ ರೆಡ್ ಕಲರು. ಸೊ ಅದು ಹಾಗೇ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಈ ಥರ ಸ್ಯಾರಿಗಳನ್ನ ಒಂದೊಂದ್ಸರಿ ಅಂದರೆ ಹೋಟೆಲು, ರೆಸ್ಟೋರೆಂಟ್ಸು ಆ ಥರನೂ ಹಾಕ್ಕೊಂಡ್ಬಿಡ್ತೀನಿ. ಜಸ್ಟು ಅದು 25% ಡಿಸ್ಕೌಂಟ್ ಇತ್ತು. ಪ್ರೈಸ್ ಬಂದು ಅದು 2298. ಅದಕ್ಕೆ ಮೇಲೆ 25% ಡಿಸ್ಕೌಂಟ್ ಇತ್ತು. ಅದಾದಮೇಲೆ ಒಂದು ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಇದು ಅಲ್ಲಿ ತೊಗೊಂಡಿದ್ದಲ್ಲ, ಇದು ಮೆಲಾಂಜ್. ಇದು ಅಲ್ಲ, ಮೆಲಾಂಜ್ ಅಲ್ಲ, ಸ್ಪ್ಯಾನ್. ನಾನು ಜಾಸ್ತಿ ಮೆಲಾಂಜ್ ತೊಗೋತಿರ್ತೀನಿ, ಅದಕ್ಕೆ ಮೆಲಾಂಜ್ ಅಂದ್ಬಿಟ್ಟೆ. ಸ್ಪ್ಯಾನ್ ಇದು ಫುಲ್ಲು ಈ ಥರ ಬ್ಲೂ ಕಲರು. ಪ್ಯಾಂಟ್ ಫುಲ್ಲು ಸ್ವಲ್ಪ ಇದಾಗಿ ಬರುತ್ತೆ. ಆಮೇಲೆ ಕುರ್ತಾನೂ ಅಷ್ಟೇ, ಫುಲ್ ಪ್ಲೇನ್ ಬ್ಲೂ ಕಲರು. ಶಾರ್ಟ್ ಕುರ್ತಾ ಬರುತ್ತೆ, ಫುಲ್ ಲಾಂಗ್ ಕುರ್ತಾ ಬರಲ್ಲ ನಿಮಗೆ, ಹೈಲೋ ಕುರ್ತಾ ಬರುತ್ತೆ. ಇದು ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಏನಕ್ಕಂದ್ರೆ ವಾಶ್ ಮಾಡಿದ್ಮೇಲೆ ಕೆಲವೊಂದು ಸರಿ ಈ ಥರ ಕಾಟನ್ ಮೆಟೀರಿಯಲು ಚಿಕ್ಕದಾಗ್ಬಿಡತ್ತೆ, ಅದಕ್ಕೆ. ಮತ್ತು ಅವತ್ತು ನಾನು ತೊಗೊಂಡಾಗ ಎಕ್ಸೆಸ್ ನನಗೆ ಸಿಕ್ಕಲಿಲ್ಲ, ಅದಕ್ಕೆ ಎಸ್ಸೇ ಸಿಕ್ಕಿದ್ದು.
ಅದಕ್ಕೂ ಕೆಲವ್ರು ಬರ್ತಾರೆ ಇಲ್ಲ ಅಂತ ಸೈಜ್ ಓಕೆ. ಇದು ಬಂದು 1999, ಇದಕ್ಕೂ ಒಂದು 20% ಡಿಸ್ಕೌಂಟ್ ಇತ್ತು ನಾನು ತಗೊಂಡಾಗ. ಸೊ ಇಷ್ಟು ಸದ್ಯಕ್ಕೆ ನಾನು ತೊಗೊಂಡಿದ್ದು. ಡ್ರೆಸ್ಗಳು ತೊಗೊಂಡಾಗ ಇವಾಗ ತೋರಿಸ್ತಾನೆ ಇಲ್ಲ ರಮ್ಮ, ಮೊದಲು ತೋರಿಸ್ತಾ ಇದ್ರಿ ಅಂತ ಎಷ್ಟೊಂದು ಜನ ಕೇಳ್ತಿರ್ತೀರ, ಅದಕ್ಕೆ ತೋರಿಸ್ದೆ. ಹಾಗೆ ಇವತ್ತು ಸ್ವಲ್ಪ ಎಲ್ಲೋ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಹೋಗಬೇಕು. ಗೊತ್ತಿಲ್ಲ ಅಲ್ಲಿ ಹೋದಾಗ ನಾನು ವ್ಲಾಗ್ ಮಾಡ್ತೀನಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ಅಷ್ಟು ಐಡಿಯಾ ಇಟ್ಕೊಂಡಿಲ್ಲ. ಹಾಗೆ ಜಿಯನ್ನ ಸ್ಕೂಲಿಗೆ ಕಳ್ಸಿದ್ದು ಕೂಡ ಆಯಿತು. ಅವನಿಗೆ ರೆಡಿ ಮಾಡಿ ಕಳಿಸೋದ್ರಲ್ಲೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು. ಸಖತ್ ಕಷ್ಟ ಅವನಿಗೆ ರೆಡಿ ಮಾಡಿ ಕಳಿಸೋದು ಸ್ಕೂಲಿಗೆ. ಹಾಲು ಕುಡ್ಸೋದು ಕಷ್ಟ ಅವನಿಗೆ. ಬೆಳಗ್ಗೆ ಎದ್ದು ಹಾಲು ಕೊಟ್ಟರೆ 1 hour ಮಾಡ್ತಾನೆ, ಕುಡಿಯೋದೇ ಇಲ್ಲ, ಹಿಡ್ಕೊಂಡೇ ಕೂತಿರ್ತಾನೆ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದೊಂದ್ಸರಿ ಯೂನಿಫಾರ್ಮ್ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತಾನೆ. ಅದಕ್ಕೆ ಫಸ್ಟ್ ಬಟ್ಟೆ ಹಾಕಲ್ಲ, ಹಾಲು ಕುಡಿಸ್ಬಿಟ್ಟು ಆಮೇಲೆ ಬಟ್ಟೆ ಹಾಕಿ ಕಳಿಸ್ತೀನಿ. ಜಿಯನ್ ಸ್ಕೂಲಿಗೆಲ್ಲ ಹೋಗಿದ್ದಾದಮೇಲೆ ಮತ್ತೆ ನನಗೆ ಟೈಮ್ ಸಿಗುತ್ತಲ್ಲ, ಆವಾಗ ಬಂದು ನೋಡಿತಲ್ಲ ಎಲ್ಲ ಹರಡ್ಕೊಂಡ್ಬಿಡಿರುತ್ತೆ ನಮ್ಮದು ರೂಮಲ್ಲಿ, ಅದು ಇದು ಏನಾದರೂ. ಸೊ ಅದೆಲ್ಲ ತೆಗೆದು ನಾನು ರೂಮಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮತ್ತೆ ನೀಟಾಗಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.